ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ತುಮಕೂರು ಹುಡುಗ. ರೈತರ ಜೀವನ ಬೆಳಕು ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಬೆಳಗ್ಗೆನೇ ಎದ್ಬಿಟ್ಟು ಹಾಲನ್ನ ಕರ್ಕೊಂಡು ನಮ್ಮ ಊರ ದೇವ್ರಿಗೊಂದು ನಮಸ್ಕಾರ ಹೊಡ್ಕೊಂಡು ಬದ್ದಿದ್ದೆ ನಮ್ಮ ಡೈರಿ ಹತ್ರಕ್ಕೆ. ಡೈರಿ ತಗೊಂಡು ನೋಡ್ದಾಗೆ ಥರ ಸೊಪ್ಪು ತಗೊಂಬಂದು ಮಾರ್ತಿದ್ರು ನಮ್ಮ ರೈತರು. ಆಮೇಲೆ ಈ ಕಡೆ ತಿರುಗಿ ನೋಡಿದ್ರೆ ಕ್ಯೂ ತುಂಬ ಉದ್ದ ಐತಲ್ಲಪ್ಪ, ಹೆಂಗಪ್ಪ ಹಾಕೋದು ಅಂತೇಳಿ ಹಂಗೆ ಮಾಡೋ ಹಾಲು ಹಾಕ್ತೆ. ಎಲ್ಲಿಗೋ ಯಾಕೆ ಇಡಿ ಹೋಗೋಣ. ಮನೆ ಹತ್ರ ಬಂದು ನೋಡ್ರಿ 4 ಆತ್ಗಳು ಚೆನ್ನಾಗಿ ಸಾಕಿದ್ದ ನಮ್ಮ ಹುಡುಗ. ಈ ತಿಂಗಳು 2 ಕಡ್ದು ಬಿಡೋದೆ ಹಬ್ಬಕ್ಕೆ. ಬ್ರೆಡ್ನ ತಗೊಂಡು ನಾನು ಒಳಿಕೊಂಡೆ, ಟೀನ ಕುಡ್ದು ಬಿಡೋಣ ಅಂತೇಳಿ. ಅಷ್ಟೊತ್ತಿಗೆ ನಮ್ಮ ಹುಡುಗ ಹಾಲನ್ನ ಇಕ್ಕಿದ್ದ ಒಲೆ ಮೇಲೆ ಹಾಲೆ ಸಕ್ಕರೆನ ಹಾಕಿ ಟೀ ಪುಡಿ ಹಾಕ್ಮಗ ಅಂದೆ. ಟೀನ ಪುಡಿನ ತೆಗೆದುಕೊಂಡ್ಬಿಟ್ಟು ಟೀ ಪುಡಿನೂ ಹಾಕ್ತಾ ಚೆನ್ನಾಗಿ ಕೊತ್ತನೆ ಕುದಿಸ್ಬಿಟ್ಟು ಕೊಟ್ಟ. ನಾನು ಚೆನ್ನಾಗಿ ಕುಡಿದ್ಬಿಟ್ಟು ಬಂದೆ ಮನೆ ಕಡೆಗೆ. ನೋಡ್ರಿ ತೋಟದ ಹತ್ರ ಪೈಪ್ ಹೊಡೆದೋಗ್ಬಿಟ್ಟಿತ್ತು. ಪೈಪ್ಗೆ ಒಂದು ಕ್ಯಾಪ್ ತಂದು ಹಾಕ್ಬಿಟ್ಟೆ. ಮನೇಲಿ ಎಣ್ಣೆ ಇಲ್ಲ ಅಂದರು. ಅದಕ್ಕೆ ಕೊಬ್ಬರಿನ ತಗೊಂಡು ಒನ್ ಟೈಮ್ ಇಲ್ಲ 32 kg ಕೊಬ್ಬರಿ ಇತ್ತು. ತಗೊಂಡೊಮ್ಮೆ ಇಲ್ಲಿಗೆ ಹಾಕ್ತೆ. ಅತ್ತಿಗೆ ಎಷ್ಟು ಲೀಟ್ರ್ ಎಣ್ಣೆ ಬರೋದು ಅಂತ ಕಾಮೆಂಟ್ಸ್ ಹಾಕಿ ಫ್ರೆಂಡ್ಸ್. 32 kg. ಆಮೇಲೆ ಈ ಕಡೆ ತಿರುಗಿ ನೋಡಿದ್ರೆ ಅಣ್ಣ ಕೊಬ್ಬರಿ ಸಿಕ್ಕಾಬಿಟ್ಟು ಡ್ರೈ ಆಗ್ಬಿಟ್ಟೈತೆ ಅಂತ ನೀರು ಚುಮ್ಮಿಸ್ತಾ. ಆಮೇಲೆ ನೋಡಿದ್ರೆ ಒಂದರಲ್ಲಿ ಎಣ್ಣೆ ಜೋರು ಬಟಾನ್ಸ್ ಬೀಜ ಒಟ್ಲು ಬಿಟ್ಟಿದೆ. ಒಟ್ಲೊಂದು ಚೆನ್ನಾಗಿ ಹುಟ್ಟಿತ್ತು. ಆಮೇಲೆ ನೋಡ್ರೆ ನಮ್ಮ ಹುಡುಗ ಏನೋ ಔಷಧಿ ಹೊಡಿತಿದ್ದೆ. ಏನಪ್ಪ ಔಷಧಿ ಅಂದರೆ ಕೊತ್ತಂಬರಿ ಬೀಜ ಚೆಲ್ಲಿದ್ದ. ನೀರು ಬಿಟ್ಟು 3 ದಿನಕ್ಕೆ ಕಡೆ ಔಷಧಿ ಹೊಡಿತಾಯಿದ್ದೀನಿ ಮಗ ಅಂದ. ಇವತ್ತಿನ ಬ್ಲಾಗ್ ಇಷ್ಟೇ. ನಾಳೆ ಸಿಗೋಣ ಫ್ರೆಂಡ್ಸ್.